ನಲ್ಲಿಯನ್ನು ಫಿಟ್ ಮಾಡುವುದು. ಟ್ಯಾಪ್ ಇನ್ಸ್ಟಾಲೇಷನ್. ನಲ್ಲಿ ಎಂದರೆ ಅವಶ್ಯಕತೆ ಇದ್ದಾಗ ಪೈಪ್ ಮೂಲಕ ನೀರಿನ ಹರಿವನ್ನು ಪ್ರಾರಂಭಿಸಲು ಅಥವಾ ನಿಲ್ಲಿಸಲು ಬಳಸುವ ಸಾಧನ. ನಲ್ಲಿಯನ್ನು ನೀರಿನ ಸ್ಪೌಟ್, ಟ್ಯಾಪ್, ಕಾಕ್ ಹಾಗೂ ಫಾಸೆಟ್ ಎಂದೂ ಕರೆಯುತ್ತಾರೆ. ನಲ್ಲಿಗಳನ್ನು ತಯಾರಿಸಲು ಹಿತ್ತಾಳೆ, ಕಬ್ಬಿಣ, ಉಕ್ಕು ಅಥವಾ ಪ್ಲಾಸ್ಟಿಕ್ ಅನ್ನು ಬಳಸಲಾಗುತ್ತದೆ. ನಗರದ ಹೆಚ್ಚಿನ ಮನೆಗಳಲ್ಲಿ ಅಡುಗೆ ಮನೆ, ಬಾತ್ರೂಮ್, ಟಾಯ್ಲೆಟ್, ವಾಶ್ ಬೇಸಿನ್ ಇತ್ಯಾದಿಗಳಲ್ಲಿ ನಲ್ಲಿಗಳನ್ನು ಹಾಕಲಾಗಿರುತ್ತದೆ. ಹಳ್ಳಿಗಳಲ್ಲಿರುವ ಎಲ್ಲ ಮನೆಗಳಲ್ಲಿ ನಲ್ಲಿಗಳಿಲ್ಲದಿದ್ದರೂ ಸಾರ್ವಜನಿಕ ನಲ್ಲಿಗಳು ಅವಶ್ಯವಾಗಿ ಇರುತ್ತವೆ. ಕೆಲವೊಮ್ಮೆ ನಲ್ಲಿಯನ್ನು ನಿಲ್ಲಿಸಿದ ನಂತರವೂ ನೀರು ತೊಟ್ಟಿಕ್ಕುವುದನ್ನು ನೀವು ಗಮನಿಸಿರಬಹುದು. ಅಥವಾ ಹ್ಯಾಂಡಲ್ ಸುತ್ತಲೂ ನೀರು ಸೋರಿಕೆಯಾಗುತ್ತದೆ. ಕೆಲವೊಮ್ಮೆ ನಲ್ಲಿಯನ್ನು ನಿಲ್ಲಿಸಲು ಕಷ್ಟವಾಗುತ್ತದೆ ಅಥವಾ ಕೆಲವೊಮ್ಮೆ ನಲ್ಲಿಯನ್ನು ಪ್ರಾರಂಭಿಸಿದಾಗ ದೊಡ್ಡ ಶಬ್ದ ಕೇಳುತ್ತದೆ. ಇದು ಏಕೆ ಸಂಭವಿಸುತ್ತದೆ ಎಂದು ನಿಮಗೆ ತಿಳಿದಿದೆಯೇ? ನಲ್ಲಿಯಲ್ಲಿನ ಕೆಲವು ದೋಷ ಅಥವಾ ಹಾನಿಯಿಂದಾಗಿ ಇಂತಹ ಸಮಸ್ಯೆಗಳು ಉಂಟಾಗುತ್ತವೆ. ಮರಳು, ಧೂಳು ಅಥವಾ ಇತರ ಕಣಗಳು ಸಿಲುಕಿಕೊಳ್ಳುವುದರಿಂದ ವಾಷರ್ ಹಾನಿಗೊಳಗಾಗುವುದು ಮತ್ತು ಸವೆಯುವುದು. ನಲ್ಲಿಯ ಸ್ಪಿಂಡಲ್ ಅಥವಾ ಗ್ಲ್ಯಾಂಡ್ ನಟ್ ಸಡಿಲವಾಗಿರುವುದು, ನಲ್ಲಿಯ ಸ್ಪಿಂಡಲ್ನ ಬಾಗುವಿಕೆ, ಸವೆದ ಸ್ಪಿಂಡಲ್ ದಾರಗಳು ಇವು ನಲ್ಲಿಯಲ್ಲಿನ ದೋಷಕ್ಕೆ ಕಾರಣವಾಗಬಹುದು. ಇಂತಹ ಪರಿಸ್ಥಿತಿಯಲ್ಲಿ ನಲ್ಲಿಯನ್ನು ದುರಸ್ತಿ ಮಾಡಬೇಕಾಗಬಹುದು ಅಥವಾ ಹೊಸ ನಲ್ಲಿಯನ್ನು ಫಿಟ್ ಮಾಡಬೇಕಾಗಬಹುದು. ಬನ್ನಿ, ನಲ್ಲಿಯನ್ನು ಹೇಗೆ ಫಿಟ್ ಮಾಡಬೇಕೆಂದು ನೋಡೋಣ. ನಲ್ಲಿಯನ್ನು ಅಳವಡಿಸಲು ಅಡ್ಜಸ್ಟಬಲ್ ಬ್ರೆಂಚ್ಗಳು, ಸ್ಕ್ರೂ ಡ್ರೈವರ್ಗಳು, ಟೆಫ್ಲಾನ್ ಟೇಪ್ ಮತ್ತು ಸುರಕ್ಷತಾ ಕೈಗವಸುಗಳು ಅಗತ್ಯವಿರುತ್ತದೆ. ಮೊದಲು ನಲ್ಲಿಯ ಸ್ಪಿಂಡಲ್ನಲ್ಲಿ ಯಾವುದೇ ದೋಷವಿದೆಯೇ ಎಂದು ಪರಿಶೀಲಿಸಿ. ಸ್ಪಿಂಡಲ್ ದೋಷಪೂರಿತವಾಗಿದ್ದರೆ ಅದನ್ನು ಬದಲಾಯಿಸಿ, ಇಲ್ಲದಿದ್ದರೆ ನಲ್ಲಿಯನ್ನು ಬದಲಾಯಿಸಿ. ಮೊದಲನೇದಾಗಿ GI ಪೈಪನ್ನು ಅಗತ್ಯವಿರುವಂತೆ ಪೈಪ್ ವೈಸ್ನಲ್ಲಿ ಅಳವಡಿಸಿ. GI ಪೈಪ್ನ ಥ್ರೆಡ್ ಮಾಡಿದ ತುದಿಗೆ ಟೆಫ್ಲಾನ್ ಟೇಪನ್ನು ಹಚ್ಚಿ. ಟೇಪನ್ನು ಗಡಿಯಾರದ ದಿಕ್ಕಿನಲ್ಲಿ ಅಂದರೆ ಕ್ಲಾಕ್ ವೈಸ್ ತಿರುಗಿಸುವ ಮೂಲಕ ಪೈಪ್ ಸುತ್ತಲೂ ಬಿಗಿಯಾಗಿ ಸುತ್ತಿ. ಈಗ ಪೈಪ್ ರೆಂಚ್ನ ಸಹಾಯದಿಂದ ಸಾಕೆಟನ್ನು ಬಿಗಿಗೊಳಿಸಿ. ಒಂದು ಕೈಯಿಂದ ನಲ್ಲಿಯನ್ನು ಹಿಡಿದು ಇನ್ನೊಂದು ಕೈಯಿಂದ ಟೆಫ್ಲಾನ್ ಟೇಪನ್ನು ಥ್ರೆಡ್ ಸುತ್ತಲೂ ವೃತ್ತಾಕಾರದ ಚಲನೆಯಲ್ಲಿ ಸುತ್ತಿಕೊಳ್ಳಿ. ಟೆಫ್ಲಾನ್ ಟೇಪನ್ನು ಕನಿಷ್ಠ 5-6 ಬಾರಿ ಸುತ್ತಿಕೊಳ್ಳಬೇಕು. ಈಗ ನಲ್ಲಿಯನ್ನು ಕೈಯಿಂದ ಕ್ಲಾಕ್ ವೈಸ್ ದಿಕ್ಕಿನಲ್ಲಿ ತಿರುಗಿಸುತ್ತಾ ಸಾಕೆಟ್ನಲ್ಲಿ ಬಿಗಿಗೊಳಿಸಿ. ಟೆಫ್ಲಾನ್ ಟೇಪ್ ಜಾಯಿಂಟ್ ಹೊರಗೆ ಕಾಣಿಸದಂತೆ ನೋಡಿಕೊಳ್ಳಿ. ಪೈಪ್ ವ್ರೆಂಚ್ ಅಥವಾ ಅಡ್ಜಸ್ಟಬಲ್ ವ್ರೆಂಚ್ ಸಹಾಯದಿಂದ ನಲ್ಲಿಯನ್ನು ಸಾಕೆಟ್ಗೆ ಬಿಗಿಗೊಳಿಸಿ. ನಲ್ಲಿಯನ್ನು ಫಿಟ್ ಮಾಡಿದ ನಂತರ ಅದು ನೇರವಾಗಿದೆಯೇ ಎಂದು ಪರಿಶೀಲಿಸಿ. ನೀರನ್ನು ಆನ್ ಮಾಡಿ ಮತ್ತು ಜಾಯಿಂಟ್ನಲ್ಲಿ ಲೀಕೇಜ್ ಇದೆಯೇ ಎಂದು ಪರಿಶೀಲಿಸಿ. ನಲ್ಲಿಯನ್ನು ಫಿಟ್ ಮಾಡುವಾಗ ಕೆಲವು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಕೆಲಸ ಮಾಡುವಾಗ ಸುರಕ್ಷತಾ ಬೂಟುಗಳು, ಸುರಕ್ಷತಾ ಏಪ್ರನ್ ಮತ್ತು ಕೈಗವಸುಗಳನ್ನು ಧರಿಸಬೇಕು. ಅವಶ್ಯಕತೆಗಿಂತ ಹೆಚ್ಚಿನ ಬಲದಿಂದ ನಲ್ಲಿಯನ್ನು ಸಾಕೆಟ್ಗೆ ಬಿಗಿಗೊಳಿಸಬೇಡಿ. ಇದರಿಂದ ನಲ್ಲಿಯ ಥ್ರೆಡ್ಗಳಿಗೆ ಹಾನಿಯಾಗಬಹುದು. ನಲ್ಲಿಯನ್ನು ಫಿಟ್ ಮಾಡುವಾಗ ನಲ್ಲಿಯ ಮೇಲೆ ಯಾವುದೇ ಡೆಂಟ್ಗಳು ಅಥವಾ ಸ್ಕ್ರ್ಯಾಚ್ ಇಲ್ಲ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ದೋಷಪೂರಿತ ನಲ್ಲಿಗಳು ನೀರನ್ನು ವ್ಯರ್ಥವಾಗಿ ಹರಿಯುವಂತೆ ಮಾಡುತ್ತದೆ. ನೀರನ್ನು ಉಳಿಸಲು ಯಾವುದೇ ದೋಷಪೂರಿತ ನಲ್ಲಿಗಳನ್ನು ತಕ್ಷಣ ಬದಲಾಯಿಸಿ. ಈಗ ನಿಮಗೆ ನಲ್ಲಿಯನ್ನು ಹೇಗೆ ಬದಲಾಯಿಸುವುದು ಎಂದು ತಿಳಿದಿದೆ. ನಿಮ್ಮ ಸುತ್ತಮುತ್ತ ದೋಷಪೂರಿತ ನಲ್ಲಿ ಕಂಡುಬಂದರೆ ಅದನ್ನು ತಕ್ಷಣ ಬದಲಾಯಿಸಿ. ಮತ್ತು ಇದೇ ನಿಮ್ಮ ಇಂದಿನ ಕೆಲಸ.